ನಮಸ್ಕಾರಗಳು ವಿದ್ಯಾರ್ಥಿ ಬಂಧುಗಳೇ. ಈ ವಿಡಿಯೋದಲ್ಲಿ ಸಮಾಜ ವಿಜ್ಞಾನ ಭಾಗ 2 10ನೇ ತರಗತಿ ಭೂಗೋಳಶಾಸ್ತ್ರ 29ನೇ ಪಾಠ ಭಾರತದ ನಿಸರ್ಗ ವಿಕೋಪಗಳು. ಈ ಪಾಠದ ಬಗ್ಗೆ ಕುರಿತು ವಿಶ್ಲೇಷಣೆ ಮಾಡೋಣ. ಪ್ರಿಯ ವಿದ್ಯಾರ್ಥಿ ಮಿತ್ರ, ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಧ್ಯಾಯ 29 ನೈಸರ್ಗಿಕ ವಿಕೋಪಗಳು. ಈ ಅಧ್ಯಾಯ ಚಾಪ್ಟರ್ನಲ್ಲಿ ಕೆಳಗಿನ ಅಂಶಗಳು ಅಂದರೆ ಪಾಯಿಂಟ್ಗಳನ್ನ ನಾವು ತಿಳಿಯುತ್ತೇವೆ. ಫಸ್ಟ್ ಪಾಯಿಂಟ್, ನೈಸರ್ಗಿಕ ವಿಕೋಪಗಳಾದ ಚಂಡಮಾರುತಗಳು, ಪ್ರವಾಹಗಳು, ಭೂಕುಸಿತ, ಕಡಲ ಕೊರೆತ ಮತ್ತು ಭೂಕಂಪಗಳ ಬಗ್ಗೆ ತಿಳಿಯುವುದು. ಎರಡನೇ ಪಾಯಿಂಟ್. ಸೆಕೆಂಡ್ ಪಾಯಿಂಟ್, ನೈಸರ್ಗಿಕ ವಿಕೋಪಗಳ ಕಾರಣಗಳು, ಪರಿಣಾಮಗಳು ಮತ್ತು ಮುನ್ನೆಚ್ಚರಿಕೆ ಕ್ರಮಗಳು. ಥರ್ಡ್ ಪಾಯಿಂಟ್, ನೈಸರ್ಗಿಕ ವಿಕೋಪಗಳಿಗೆ ಒಳಪಡುವ ಪ್ರದೇಶಗಳು. ಇವಿಷ್ಟು ಪಾಯಿಂಟ್ಗಳನ್ನು ಕುರಿತು ಚರ್ಚೆ ಮಾಡೋಣ. ಡಿಯರ್ ಫ್ರೆಂಡ್ಸ್, ನೈಸರ್ಗಿಕ ವಿಕೋಪಗಳು, ನ್ಯಾಚುರಲ್ ಡಿಸಾಸ್ಟರ್ಸ್, ಇದರ ಬಗ್ಗೆ ತಿಳಿದುಕೊಳ್ಳೋಣ. ಪ್ರಕೃತಿಯಲ್ಲಿ ಅಂದರೆ ಪರಿಸರದಲ್ಲಿ ಸಂಭವಿಸುವ ಹಲವಾರು ಘಟನೆಗಳು ಮಾನವಾತೀತವಾದವು, ಮನುಷ್ಯರ ಊಹೆಗೂ ನಿಲುಕದಷ್ಟು ಇದ್ದಾವೆ. ಇವುಗಳನ್ನು ತಡೆಗಟ್ಟುವುದು, ಅವುಗಳು ಎಲ್ಲಿ, ಯಾವಾಗ, ಹೇಗೆ ಸಂಭವಿಸುತ್ತದೆ ಎಂಬುದನ್ನು ಕರಾರುವಕ್ಕಾಗಿ ಊಹಿಸುವುದು ಇಂದಿನ ವೈಜ್ಞಾನಿಕ ಕಾಲದಲ್ಲೂ ಅಸಾಧ್ಯವಾಗಿದೆ. ವಿಜ್ಞಾನ ಕಾಲದಲ್ಲೂ ಸಹ ನಾವು ಊಹೆ ಮಾಡೋಕ್ಕಾಗಲ್ಲ, ಅದನ್ನು ಕಂಡುಹಿಡಿಯೋಕ್ಕೂ ಸಹ ಕೆಲವು ಸಮಯದಲ್ಲಿ ಆಗಲ್ಲ. ಕಂಡುಹಿಡಿದ್ರೂ ಸಹ ನಾವು ಅನಾಹುತಗಳನ್ನು ತಪ್ಪಿಸೋಕ್ಕಾಗ್ತಾ ಇಲ್ಲ. ಆದರೆ ನೈಸರ್ಗಿಕ ವಿಕೋಪಗಳು ಅಂದರೆ ಪ್ರಾಕೃತಿಕವಾಗಿ ಸಂಭವಿಸುವ ಮಾನವನ ಪ್ರಾಣ, ಆಸ್ತಿ-ಪಾಸ್ತಿ ಸೇರಿದಂತೆ ನೈಸರ್ಗಿಕ ಸಂಪತ್ತುಗಳ ನಾಶಕ್ಕೆ ಕಾರಣವಾಗುವ ವಿನಾಶಕಾರಿ ಘಟನೆಗಳನ್ನು ನೈಸರ್ಗಿಕ ವಿಕೋಪಗಳೆಂದು ಕರೆಯುವರು. ಪ್ರಾಕೃತಿಕವಾಗಿ ಅಂದರೆ ಪರಿಸರದತ್ತವಾಗಿ, ನ್ಯಾಚುರಲ್ ಆಗಿ ಸಂಭವಿಸುವಂತಹ ಮಾನವನ ಪ್ರಾಣ ಹೋಗ್ಬೋದು, ಆಸ್ತಿ-ಪಾಸ್ತಿ ನಷ್ಟ ಆಗ್ಬೋದು, ನೈಸರ್ಗಿಕ ಸಂಪತ್ತುಗಳು, ಭೂಮಿ, ಬೆಳೆಗಳು, ರೈತ ಬೆಳೆದ ಬೆಳೆಗಳು, ಮರ, ಗಿಡ, ಬೆಟ್ಟ, ಗುಡ್ಡ, ರಸ್ತೆಗಳು ಇವೆಲ್ಲವೂ ಸಹ ನಾಶಕ್ಕೆ ಕಾರಣವಾಗುವಂತಹ ವಿನಾಶಕಾರಿ ಘಟನೆಗಳು. ಅವುಗಳನ್ನೆಲ್ಲವೂ ಸಹ ಸೇರಿ ನಾವು ನೈಸರ್ಗಿಕ ವಿಕೋಪಗಳೆಂದು ಕರೆಯುವೆವು. ಇಂತಹ ಪ್ರಾಕೃತಿಕ ವಿನಾಶಕಾರಕಗಳಲ್ಲಿ ಭೂಕಂಪಗಳು, ಪ್ರವಾಹಗಳು, ಕ್ಷಾಮಗಳು, ಚಂಡಮಾರುತಗಳು, ಭೂಕುಸಿತ, ಕರಾವಳಿ ಕೊರೆತ, ಹಿಮಪಾತ, ಮೇಘಸ್ಫೋಟ, ಉಷ್ಣ ಗಾಳಿ ಮೊದಲಾದವು ಕುರಿತು ಚರ್ಚೆ ಮಾಡೋಣ. ಫಸ್ಟ್ ಒನ್, ಚಂಡಮಾರುತಗಳು, ಸೈಕ್ಲೋನ್ಸ್. ಪೃಥ್ವಿಯ ಮೇಲೆ ಸಂಭವಿಸುವ ನೈಸರ್ಗಿಕ ವಿಕೋಪಗಳಲ್ಲಿ ಆವರ್ತ ಗಾಳಿಗಳು ಅಂದರೆ ಸುರುಳಿಯಾಗಿ ಬೀಸುವಂಥ ಗಾಳಿಗಳು ಅತ್ಯಂತ ಹಾನಿಕಾರಕ ಮತ್ತು ವಿನಾಶಕಾರಕಗಳಾಗಿವೆ. ಈ ಗಾಳಿಗಳನ್ನು ಸಾಮಾನ್ಯವಾಗಿ ಚಂಡಮಾರುತಗಳೆಂದು ಕರೆಯಲಾಗುವುದು. ಚಂಡಮಾರುತ ಅಂದರೆ ಭೂಮಿಯ ಮೇಲೆ ಸಂಭವಿಸುವಂತಹ ನೈಸರ್ಗಿಕ ವಿಕೋಪಗಳಲ್ಲಿ, ಕೆಟ್ಟ ಪರಿಣಾಮಗಳಲ್ಲಿ ಆವರ್ತ ಗಾಳಿಗಳು, ಸುರುಳಿಯಾಗಿ ಬೀಸುವಂಥ ಆವರ್ತ ಮಾರುತಗಳು ಅತ್ಯಂತ ಹಾನಿಕಾರಕವಾಗಿರ್ತವೆ ಮತ್ತು ವಿನಾಶಕಾರಕಗಳಾಗಿರ್ತವೆ. ಈ ಗಾಳಿಗಳನ್ನು ಸಾಮಾನ್ಯವಾಗಿ ಜನರಲ್ ಆಗಿ ನಾವು ಚಂಡಮಾರುತಗಳೆಂದು ಕರೆಯುತ್ತೇವೆ. ನಿಮಗಿದು ತಿಳಿದಿರಲಿ, ಇದನ್ನು ಗಮನಹರಿಸಿ. ಹಾಗೆ ಮಿತ್ರರೇ, ಚಂಡಮಾರುತಗಳಿಗೆ 2004ರ ಅಂತಾರಾಷ್ಟ್ರೀಯ ಒಪ್ಪಂದದ ರೀತಿಯಲ್ಲಿ ಹೆಸರುಗಳನ್ನು ನೀಡಲಾಗುವುದು. ಇದರಂತೆ ಉತ್ತರ ಹಿಂದೂ ಮಹಾಸಾಗರದ ತೀರವನ್ನು ಹೊಂದಿರುವ ಬಾಂಗ್ಲಾ, ಭಾರತ, ಮಾಲ್ಡೀವ್ಸ್, ಮ್ಯಾನ್ಮಾರ್, ಒಮನ್, ಪಾಕಿಸ್ತಾನ, ಶ್ರೀಲಂಕಾ ಮತ್ತು ಥೈಲ್ಯಾಂಡ್ಗಳು ತಮ್ಮ ಆಯ್ಕೆಯ ಚಂಡಮಾರುತಗಳ ಹೆಸರನ್ನು ಭಾರತೀಯ ಹವಾಮಾನ ಸಂಸ್ಥೆಯ ಪ್ರಾದೇಶಿಕ ಕಚೇರಿ ದೆಹಲಿಗೆ ಸಲ್ಲಿಸುತ್ತವೆ. ಇತ್ತೀಚೆಗೆ ಸಂಭವಿಸಿದ ಚಂಡಮಾರುತಗಳನ್ನು ಬಾಂಗ್ಲಾದೇಶ ಸೂಚಿಸಿದ ಬಿಪರ್ಜಾಯ್ ಎಂದು ಕರೆಯಲಾಯಿತು. ಶ್ರೀಲಂಕಾದ ಬಂಡು, ಥೈಲ್ಯಾಂಡ್ನ ಫೆಟ್, ಬಾಂಗ್ಲಾದ ಗಿರಿ, ಭಾರತದ ತೇಜ್ ಮುಂತಾದ ಹೆಸರುಗಳನ್ನು ಚಂಡಮಾರುತಗಳಿಗೆ ಇಡಲಾಗಿದೆ. ಚಂಡಮಾರುತಗಳು ಉಂಟಾಗಲು ಕಾರಣಗಳು. ಹಾಗಾದರೆ ಚಂಡಮಾರುತಗಳು ಉಂಟಾಗಲು ಏನು ಕಾರಣಗಳಿರ್ಬೋದು, ಅವುಗಳು ಹೇಗಾಗ್ತವೆ ಅನ್ನೋದನ್ನ ತಿಳಿಯೋಣ. ಚಂಡಮಾರುತಗಳು ಬಂಗಾಳ ಕೊಲ್ಲಿಯಲ್ಲಿ ಉಗಮಗೊಳ್ಳುತ್ತವೆ. ನೀವೆಲ್ಲ ಬಂಗಾಳ ಕೊಲ್ಲಿ ನೋಡಿದಿರಲ್ಲ, ಭಾರತ ದೇಶದ ಪೂರ್ವ ಭಾಗದಲ್ಲಿರುವಂಥ ಬಂಗಾಳ ಕೊಲ್ಲಿಯನ್ನು ಗಮನಿಸಿ. 3 ಕಡೆಗಳಲ್ಲಿ ಭೂಭಾಗವಿದ್ದು ಭೂಮಿ, ಸಾಗರ ಭಾಗಗಳ ನಡುವಿನ ಉಷ್ಣಾಂಶ ಹಾಗೂ ಒತ್ತಡದಲ್ಲಿನ ತೀವ್ರ ವ್ಯತ್ಯಾಸವು ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳು ಉಂಟಾಗಲು ಕಾರಣವಾಗಿವೆ. ಕಾರಣಗಳನ್ನು ಗಮನಿಸೋಣ. ಸಾಮಾನ್ಯವಾಗಿ ಇವು ಬಂಗಾಳ ಉಪಸಾಗರದಲ್ಲಿ ಉಗಮಗೊಂಡು ಪಶ್ಚಿಮದ ಕಡೆಗೆ ಚಲಿಸಿ ತಮಿಳುನಾಡು ಅಥವಾ ಆಂಧ್ರಪ್ರದೇಶದ ತೀರಕ್ಕೆ ಅಪ್ಪಳಿಸುತ್ತವೆ. ಕೆಲವೊಮ್ಮೆ ವಾಯುವ್ಯಕ್ಕೆ ಚಲಿಸಿ ಒಡಿಸ್ಸಾದ ತೀರಕ್ಕೂ ಅಪ್ಪಳಿಸುತ್ತವೆ. ಭಾರತದಲ್ಲಿ ಚಂಡಮಾರುತಗಳು 2 ಅವಧಿಯಲ್ಲಿ ಹೆಚ್ಚು ಸಂಭವಿಸುತ್ತವೆ. ಇವುಗಳು ಅಕ್ಟೋಬರ್-ನವೆಂಬರ್ ತಿಂಗಳಿನಲ್ಲಿ ಹೆಚ್ಚು ಸಂಭವಿಸುತ್ತವೆ. ಮೇ-ಜೂನ್ ತಿಂಗಳಲ್ಲಿಯೂ ಸಂಭವಿಸುತ್ತವೆ. ಇತ್ತೀಚೆಗೆ ಜಾಗತಿಕ ತಾಪಮಾನ ಹೆಚ್ಚಳದಿಂದ ಅರಬ್ಬಿ ಸಮುದ್ರದಲ್ಲಿಯೂ ಚಂಡಮಾರುತಗಳು ಉಗಮಗೊಳ್ಳುತ್ತಿವೆ. ಉದಾಹರಣೆಗೆ ಗೋನು ಚಂಡಮಾರುತ 2007, ನೀಲೋಫರ್ ಚಂಡಮಾರುತ 2014, ನಿಸರ್ಗ ಚಂಡಮಾರುತ 2020, ತೌಕ್ತೆ ಚಂಡಮಾರುತ 2021. ಚಂಡಮಾರುತದ ಪರಿಣಾಮಗಳು. ಏನೇನು ಪರಿಣಾಮಗಳಾಗ್ತವೆ ಅಂದರೆ, ಒಂದನೆಯದು, ಚಂಡಮಾರುತ ಅಪ್ಪಳಿಸಿದ ಪ್ರದೇಶದ ಜನಜೀವನವೇ ಸಂಪೂರ್ಣ ಮಾರ್ಪಾಡು ಹೊಂದುವುದು. ಚಂಡಮಾರುತ ಎಲ್ಲಿ ಅಪ್ಪಳಿಸುತ್ತೆ, ಯಾವ ತೀರ ಪ್ರದೇಶಕ್ಕೆ ಅಪ್ಪಳಿಸುತ್ತೆ, ಆ ಪ್ರದೇಶದ ಜನಜೀವನ ಅಸ್ತವ್ಯಸ್ತವಾಗುತ್ತೆ, ಬದಲಾವಣೆಯನ್ನು ಹೊಂದುತ್ತದೆ. ಚಂಡಮಾರುತದ ಪರಿಣಾಮಗಳಿಂದ ಅಪಾರ ಸಾವು ನೋವು ಉಂಟಾಗ್ತದೆ. ಅನೇಕ ಜನರು ಸಾಯ್ತಾರೆ,
ಅವ್ರಿಗೆ ಬರಬಾರ್ದು ಕಷ್ಟಗಳು ಬರ್ತವೆ. ಮನೆ ಮಠಗಳನ್ನೆಲ್ಲ ಕಳ್ಕೊತಾರೆ, ಆಸ್ತಿ ಪಾಸ್ತಿಗಳನ್ನೆಲ್ಲ ಕಳ್ಕೊತಾರೆ. ಥರ್ಡ್ ಪಾಯಿಂಟ್, ಸಾಗರದ ಅಲೆಗಳು ಒಳನಾಡಿಗೆ ಚಾಚಿ ಜಲರಾಶಿಗಳು ಲವಣಯುಕ್ತವಾಗುತ್ತವೆ. ಸಾಗರದಲ್ಲಿ ಅಲೆಗಳು ಬೀಸ್ತವಲ್ಲ, ಅವು ಒಳನಾಡಿಗೆ ಕರಾವಳಿ ತೀರ ಪ್ರದೇಶದ ಭಾಗಗಳಿಗೆ ಚಾಚಿ ಜಲರಾಶಿಗಳು ನೀರಿನ ರಾಶಿಯೆಲ್ಲ ಲವಣಯುಕ್ತವಾಗ್ತವೆ. ಅದರಲ್ಲಿ ಅನೇಕ ಲವಣಗಳು ಕರಗಿ ಮಿಶ್ರಣಗೊಳ್ತವೆ. ಫೋರ್ತ್ ಪಾಯಿಂಟ್, ಬೆಳೆಗಳು ಸಂಪೂರ್ಣ ನಾಶವಾಗ್ತವೆ. ಚಂಡಮಾರುತಗಳ ಪರಿಣಾಮದಿಂದಾಗಿ ರೈತ ಬೆಳೆದಂತಹ ಬೆಳೆಗಳೆಲ್ಲ ನಾಶವಾಗ್ತವೆ. ಫಿಫ್ತ್ ಪಾಯಿಂಟ್, ಸಾರಿಗೆ ಸಂಪರ್ಕ, ವಿದ್ಯುತ್ ಸೌಕರ್ಯ, ಜನಜೀವನ ಅಸ್ತವ್ಯಸ್ತವಾಗುವುದು. ಸಾರಿಗೆ ಸಂಪರ್ಕ, ಓಡಾಡಲು ತಿರುಗಾಡಲು ಉತ್ತಮವಾದ ರಸ್ತೆ ಮಾರ್ಗಗಳು ಬೇಕು. ಆ ರಸ್ತೆ ಮಾರ್ಗಗಳೆಲ್ಲ ಹಾಳಾಗಿ ಹೋಗುವುದರಿಂದ ವಾಹನಗಳು ಸಂಚರಿಸುವುದಕ್ಕೆ ತುಂಬಾ ತೊಂದರೆ ಆಗ್ತದೆ. ವಿದ್ಯುತ್ ಸೌಕರ್ಯ, ವಿದ್ಯುತ್ ಸರಬರಾಜಿಗಾಗಿ ವಿದ್ಯುತ್ ತಂತಿ ಕಂಬಗಳನ್ನು ಹಾಕಿರ್ತಾರೆ, ಅವೆಲ್ಲವೂ ಸಹ ಬಿದ್ದೋಗ್ತವೆ, ಹಾಳಾಗೋಗ್ತವೆ. ಜನಜೀವನ ಅಸ್ತವ್ಯಸ್ತವಾಗುವುದು. ಜನಜೀವನ ಅಸ್ತವ್ಯಸ್ತ ಅಂದರೆ ಬಹಳ ಕೆಟ್ಟದಾಗ್ತದೆ. 6 ಪಾಯಿಂಟ್, ಚಂಡಮಾರುತಗಳು ನಿಂತ ನಂತರ ಸಾಂಕ್ರಾಮಿಕ ರೋಗಗಳು ಹರಡುತ್ತವೆ. ಚಂಡಮಾರುತಗಳು ನಿಂತವಲ್ಲ, ಆಗ ಸಾಂಕ್ರಾಮಿಕ ರೋಗಗಳು, ಗಡಿ, ಕೆಮ್ಮು, ಶೀತ, ಮಲೇರಿಯಾ ಹೀಗೆ ಅನೇಕ ಪಾಂಡಮಿಕ್ ಡಿಸೀಸ್ ಹರಡ್ತವೆ. ಮುನ್ನೆಚ್ಚರಿಕೆ ಕ್ರಮಗಳು, ಚಂಡಮಾರುತಗಳು ಬೀಸ್ತವಲ್ಲ, ಅಪ್ಪಳಿಸ್ತವಲ್ಲ, ಹಾಗಾಗಿ ನಾವೇನೇನು ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬೇಕು ಅನ್ನುವ ಪಾಯಿಂಟ್ಗಳು ಇಲ್ಲಿದೆ, ಗಮನಿಸಿ. ಒಂದನೆಯದು, ಅಪಾಯಕಾರಿ ತಗ್ಗು ಪ್ರದೇಶಗಳಿಂದ ಜನರನ್ನು ಸ್ಥಳಾಂತರಿಸುವುದು. ಅಪಾಯಕಾರಿ ಅಂದರೆ ಡೇಂಜರಸ್ ತಗ್ಗು ಪ್ರದೇಶಗಳಿರ್ತಾವಲ್ಲ, ನೀವು ನೋಡಿದಿರಲ್ಲ, ಅಲ್ಲಿ ಜನ ವಾಸ ಮಾಡ್ತಿದ್ರೆ ಆ ಜನರನ್ನೆಲ್ಲ ಬೇರೆ ಕಡೆಗೆ ಶಿಫ್ಟ್ ಮಾಡುವುದು. ಎರಡನೇದು, ವಿದ್ಯುಜ್ಜನಕ ಯಂತ್ರಗಳು, ದೋಣಿಗಳು, ಹೆಲಿಕಾಪ್ಟರ್ ಮೊದಲಾದವುಗಳನ್ನು ಸಜ್ಜಾಗಿರಿಸುವುದು. ಭಾರತಗಳು ಅಪ್ಪಳಿಸಿದ್ರೆ ಏನಾದರೂ ತೊಂದರೆಗಳಾಗುವಂತಹ ಸಂಭವ ಇದ್ದರೆ ವಿದ್ಯುಜ್ಜನಕ ಯಂತ್ರಗಳು, ದೋಣಿಗಳು, ಹೆಲಿಕಾಪ್ಟರ್ ಮೂಲಕ ಜನರನ್ನೆಲ್ಲ ಶಿಫ್ಟ್ ಮಾಡ್ಬೋದು. ಥರ್ಡ್ ಪಾಯಿಂಟ್, ರೈಲು, ಬಸ್ಸು ಮೊದಲಾದ ಮಾರ್ಗಗಳನ್ನು ಚಂಡಮಾರುತ ಪ್ರಭಾವದ ವಲಯದಿಂದ ಬದಲಾಯಿಸುವುದು. ರೈಲ್ವೆ ಮಾರ್ಗ, ಬಸ್ ಮಾರ್ಗ ಮೊದಲಾದ ದಾರಿಗಳನ್ನು ಚಂಡಮಾರುತ ಪ್ರಭಾವದ ಝೋನ್ಗಳಿರ್ತಾವಲ್ಲ, ಅಲ್ಲಿಂದ ಬದಲಾಯಿಸುವುದು, ಮಾರ್ಪಡಿಸುವುದು. ಫೋರ್ತ್ ಪಾಯಿಂಟ್, ಸಮೂಹ ಮಾಧ್ಯಮಗಳ ಮೂಲಕ ಚಂಡಮಾರುತಗಳ ಬಗ್ಗೆ ಮಾಹಿತಿಯನ್ನು ನಿರಂತರವಾಗಿ ಜನರಿಗೆ ಒದಗಿಸುವುದು. ಅಂದರೆ ಸಮೂಹ ಮಾಧ್ಯಮಗಳು ಅಂದರೆ ನ್ಯೂಸ್ ಪೇಪರ್ಸ್, ವೃತ್ತಪತ್ರಿಕೆಗಳಿದ್ದಾವಲ್ಲ, ಪ್ರಜಾವಾಣಿ, ಕನ್ನಡಪ್ರಭ, ಡೆಕ್ಕನ್ ಹೆರಾಲ್ಡ್, ದ ಟೈಮ್ಸ್ ಆಫ್ ಇಂಡಿಯಾ, ಈ ರೀತಿ ಅನೇಕ ವೃತ್ತಪತ್ರಿಕೆಗಳು, ಹಾಗೂ ನೀವು ದೂರದರ್ಶನದಲ್ಲಿ ಗಮನಿಸ್ತೀರ ಅನೇಕ ನ್ಯೂಸ್ ಚಾನೆಲ್ಗಳಿದ್ದಾವೆ. ಅದರ ಮೂಲಕ ಚಂಡಮಾರುತಗಳ ಬಗ್ಗೆ ಮಾಹಿತಿಯನ್ನು ಕೊಡುವುದು ಜನರಿಗೆ. ಇದರಿಂದ ಆಗುವಂಥ ದುರಂತವನ್ನು ತಪ್ಪಿಸಬಹುದು. ಫಿಫ್ತ್ ಪಾಯಿಂಟ್, ಅಗತ್ಯವಿರುವ ಸೇನಾ ತುಕಡಿಗಳನ್ನು ಸಿದ್ಧಗೊಳಿಸಿಡುವುದು. ನಾವು ಆರ್ಮಿಯ ತುಕಡಿಗಳನ್ನು ರೆಡಿಯಾಗಿ ಇಟ್ಕೊಂಡಿರಬೇಕು. ಏನಾದರೂ ತೊಂದರೆ ಆದರೆ ಜನರನ್ನು ರಕ್ಷಿಸೋಕ್ಕೆ, ಆ ಪ್ರದೇಶದಿಂದ ಆಗುವಂಥ ಅನಾಹುತಗಳನ್ನು ತಪ್ಪಿಸುವುದಕ್ಕೆ ಸೇನಾ ತುಕಡಿಗಳನ್ನು ರೆಡಿ ಮಾಡಿ ಇಟ್ಕೊಂಡಿರಬೇಕು. 6th ಪಾಯಿಂಟ್, ಸಾಕಷ್ಟು ಸಿಹಿ ನೀರು ಹಾಗೂ ಉಡುಪುಗಳನ್ನು ಸಂಗ್ರಹಿಸಿಡುವುದು. ನಾವು ಸ್ಟಾಕ್ ಮಾಡ್ಕೊಂಡಿರ್ಬೇಕು ಕುಡಿಯುವಂಥ ನೀರು, ಡ್ರಿಂಕಿಂಗ್ ವಾಟರ್ನ, ಹಾಗೂ ಉಡುಪುಗಳು, ಬಟ್ಟೆಗಳು, ಉಡುಗೆ ತೊಡುಗೆಗಳನ್ನು ಕಲೆಕ್ಟ್ ಮಾಡಿ ಇಟ್ಕೊಂಡಿರಬೇಕು. 7th ಪಾಯಿಂಟ್, ಔಷಧ ಹಾಗೂ ಇತರ ವೈದ್ಯಕೀಯ ನೆರವಿಗಾಗಿ ತಯಾರಾಗಿರುವುದು. ಮೆಡಿಸಿನ್ಸ್ ಹಾಗೂ ಇತರ ವೈದ್ಯಕೀಯ ಮೆಡಿಕಲ್ ಚೆಕಪ್ಗಾಗಿ ನಾವು ರೆಡಿಯಾಗಿ ವೈದ್ಯರನ್ನು ಇಟ್ಕೊಂಡಿರಬೇಕು. ಡಿಯರ್ ಫ್ರೆಂಡ್ಸ್, ಭಾರತದ ಮ್ಯಾಪನ್ನು ಗಮನಿಸಿ. ಭಾರತದ ಚಂಡಮಾರುತ ಪ್ರದೇಶಗಳನ್ನು ತೆಗೆದುಕೊಳ್ಳೋಣ. ಈ ಚಿಹ್ನೆ ಇದೆಯಲ್ಲ, ಚಂಡಮಾರುತ ಪ್ರದೇಶಗಳು, ಎಲ್ಲೆಲ್ಲಿದೆ ಚಂಡಮಾರುತ ಪ್ರದೇಶಗಳು ಗಮನಿಸೋಣ. ನಾವು ಭಾರತದ ದಕ್ಷಿಣ ಭಾಗದಿಂದ ಗಮನಿಸುತ್ತಾ ಹೋಗೋಣ. ಕೇರಳ ರಾಜ್ಯದ ಕೊಚ್ಚಿ, ತಮಿಳುನಾಡು ರಾಜ್ಯದ ರಾಮನಾಥಪುರಂ, ಚೆನ್ನೈ, ಆಂಧ್ರ ಪ್ರದೇಶ ರಾಜ್ಯದ ಈ ಭಾಗ, ಇಲ್ಲಿ ನೋಡಿ, ಇಲ್ಲಿ ಮಚಲಿಪಟ್ಟಣ ಇದೆ, ವಿಶಾಖಪಟ್ಟಣಂ ಇದೆ. ಅದೇ ರೀತಿ ಒಡಿಶಾ ರಾಜ್ಯಕ್ಕೆ ಬಂದಾಗ ಈ ಭಾಗ, ಇಲ್ಲಿ ಪುರಿ ಇದೆ ನೋಡಿ, ಇಲ್ಲಿ ಪಾರಾದೀಪ್, ಬಾಲ್ಸೂರ್, ಚಂದಲ್ಪುರ್, ಹಾಗೆಯೇ ಪಶ್ಚಿಮ ಬಂಗಾಳದ ಕೋಲ್ಕತ್ತಾ. ನಾವು ಈ ಭಾಗಕ್ಕೆ ಬಂದಾಗ ಗುಜರಾತ್ ರಾಜ್ಯದ ಸೂರತ್, ಇಲ್ಲಿ ಇದೆ ನೋಡಿ ಪೋರ್ಬಂದರ್, ಮೀರ್ವಾಲ್ ಅಂತ ಇದೆ, ದ್ವಾರಕ, ಇಷ್ಟು ಭಾಗ ಅರಬ್ಬಿ ಸಮುದ್ರ ಭಾಗವಾಗ್ತದೆ. ಈ ಭಾಗ ಬಂಗಾಳ ಕೊಲ್ಲಿ ಇದೆಯಲ್ಲ, ಈ ಭಾಗವಾಗ್ತದೆ. ಇಲ್ಲಿ ಜಾಸ್ತಿ ಚಂಡಮಾರುತಗಳು ಅಪ್ಪಳಿಸೋದು. ಅರ್ಥವಾಯ್ತಾ ಪ್ರಿಯ ಮಿತ್ರರೇ? 2 ಪ್ರವಾಹಗಳು, ಫ್ಲಡ್ಸ್. ಭಾರತವು ಪ್ರತಿ ವರ್ಷ ಎದುರಿಸುತ್ತಿರುವ ನೈಸರ್ಗಿಕ ವಿಕೋಪಗಳಲ್ಲಿ ಪ್ರವಾಹಗಳು ಅತ್ಯಂತ ಅಪಾಯಕಾರಿಯಾಗಿವೆ. ಅತ್ಯಧಿಕ ಮಳೆ ಸುರಿದಾಗ ಮತ್ತು ಅತ್ಯಧಿಕ ಪ್ರಮಾಣದಲ್ಲಿ ಹಿಮ ಕರಗಿದಾಗ ನದಿಗಳ ನೀರಿನ ಪ್ರಮಾಣವು ಅವುಗಳ ಪಾತ್ರದ ಸಾಮರ್ಥ್ಯಕ್ಕಿಂತಲೂ ಹೆಚ್ಚಾಗಿ ನದಿ ದಂಡೆಗಳ ಇಕ್ಕೆಲಗಳಲ್ಲಿ ಅಂದರೆ ಅಕ್ಕಪಕ್ಕ ಎಡ ಮತ್ತು ಬಲಬದಿಗಳಲ್ಲಿ ಉಕ್ಕಿ ಹರಿಯುವುದು. ಇದನ್ನು ಪ್ರವಾಹಗಳೆಂದು ಕರೆಯುತ್ತಾರೆ. ಪ್ರವಾಹ ಅಂದರೆ ಅತ್ಯಧಿಕ ಅಂದರೆ ಜಾಸ್ತಿ ಮಳೆ ಸುರಿದಾಗ ಮತ್ತು ಅತ್ಯಧಿಕ ಪ್ರಮಾಣದಲ್ಲಿ ಹಿಮ ಕರಗಿದಾಗ, ಅಂದರೆ ಭಾರತದ ಉತ್ತರ ಭಾಗದಲ್ಲಿರುವಂತಹ ಹಿಮಾಲಯ ಪರ್ವತಗಳಲ್ಲಿ ಹಿಮ ಕರಗಿದಾಗ ಉತ್ತರಾಖಂಡ ಮತ್ತು ಹಿಮಾಚಲ ಪ್ರದೇಶದಲ್ಲಿ ಹಿಮಪಾತ ಆಗ್ತದೆ. ಆಗ ನದಿಗಳ ನೀರಿನ ಪ್ರಮಾಣವು ಏನಾಗ್ತದಪ್ಪ ಅಂದರೆ ಅವುಗಳ ಪಾತ್ರ, ಅವುಗಳು ಹರಿಯುವಂಥ ದಿಕ್ಕಿದೆಯಲ್ಲ, ಅವೆಷ್ಟು ನೀರನ್ನು ಹಿಡಿಯುತ್ತದೆ, ಆ ಕೆಪಾಸಿಟಿ ಇದೆಯಲ್ಲ, ಸಾಮರ್ಥ್ಯ, ಅದಕ್ಕಿಂತ ಹೆಚ್ಚಾಗಿ ನದಿ ದಂಡೆಗಳ ಇಕ್ಕೆಲಗಳಲ್ಲಿ ಎರಡೂ ಕಡೆಗಳಲ್ಲಿ ಉಕ್ಕಿ ಹರಿಯುವುದು. ಇದನ್ನು ಪ್ರವಾಹಗಳೆಂದು ಕರೆಯುತ್ತಾರೆ. ನದಿಗಳ ನೀರು ನದಿಯ ಪಾತ್ರದಲ್ಲಿ ಹರಿಯಲಾಗದೆ ಎರಡೂ ಕಡೆಯ ತಗ್ಗು ಭಾಗಗಳನ್ನು ಆವರಿಸುವುದು. ಕೆಲವು ವೇಳೆ ಒಂದೇ ಕಡೆಯಲ್ಲಿ ಧಾರಾಕಾರವಾದ ಮಳೆ ಬೀಳುವುದರಿಂದ ಒಮ್ಮೆಲೆ
ನದಿಗಳು ಉಕ್ಕಿ ಹರಿಯುತ್ತವೆ. ಇವೆಲ್ಲವೂ ಸಹ ಪ್ರವಾಹಗಳಿಗೆ ಕಾರಣಗಳಾಗಿವೆ. ನಿಮಗಿದು ತಿಳಿದಿರಲಿ, ಗಮನಿಸಿ. ಜುಲೈ 17, 2013ರಂದು ಉತ್ತರಾಖಂಡದಲ್ಲಿ ಮಂದಾಕಿನಿ ನದಿಯ ಪ್ರವಾಹದಿಂದ ಕೇದಾರನಾಥದಲ್ಲಿ ಉಂಟಾದ ಅನಾಹುತ ಅತ್ಯಂತ ಭೀಕರವಾಗಿದ್ದಿತು. ಪ್ರವಾಹಗಳು ಉಂಟಾಗಲು ಕಾರಣಗಳು. ಕಾಸಸ್ ಆಫ್ ಫ್ಲಡ್ಸ್. ಫಸ್ಟ್ ಪಾಯಿಂಟ್, ಮಾನ್ಸೂನ್ ಮಳೆ ನಿಶ್ಚಿತ. ಭಾರತದಲ್ಲಿ ನೈಋತ್ಯ ಮಾನ್ಸೂನ್ ಮಳೆಯೇ ರೈತರ ಬೆಳೆಗಳಿಗೆ ಆಧಾರವಾಗಿದೆ. ಅದು ಕೆಲವು ವೇಳೆ ಜಾಸ್ತಿ ಮಳೆ ಬೀಳುವುದರಿಂದ ಪ್ರವಾಹಗಳು ಉಂಟಾಗ್ತವೆ. ಸೆಕೆಂಡ್ ಪಾಯಿಂಟ್, ನದಿಯ ಪಾತ್ರಗಳಲ್ಲಿ ಹೂಳು ತುಂಬಿ. ನದಿಗಳು ಹರಿತಿರ್ತಾವಲ್ಲ, ನದಿಗಳಲ್ಲೆಲ್ಲ ಹೂಳು ತುಂಬಿ ನೀರೇನಾಗುತ್ತಪ್ಪ ಅಂದರೆ ಇಕ್ಕೆಲಗಳಲ್ಲಿ ಅಂದರೆ ನದಿಯ ಎಡ ಮತ್ತು ಬಲ ಬದಿಗಳಲ್ಲಿ ಹರಿದು ಪ್ರವಾಹಗಳು ಉಂಟಾಗ್ತವೆ. ಅಂದರೆ ನೀರು ಜಾಸ್ತಿಯಾಗಿ ಪ್ರವಾಹ ಜಾಸ್ತಿ ಆಗ್ತದೆ. ಥರ್ಡ್ ಪಾಯಿಂಟ್, ಅಣೆಕಟ್ಟು ಹಾಗೂ ಇತರೆ ಅಡ್ಡಗಟ್ಟೆಗಳು. ಅಂದರೆ ಅಣೆಕಟ್ಟು ಅಂದರೆ ನೀವು ಮೈಸೂರಿಗೆ ಹೋದಾಗ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವಂಥ ಕೃಷ್ಣರಾಜಸಾಗರ ಅಂದರೆ KRS ಡ್ಯಾಮ್ ನೋಡಿ. ಅದೇನಾದರೂ ಸಹ ಅತಿ ಹೆಚ್ಚಿಗೆ ನೀರನ್ನು ಬಿಟ್ಟರೆ ಆ ಭಾಗದಲ್ಲಿ ಪ್ರವಾಹ ಉಂಟಾಗ್ತದೆ. ಹಾಗೂ ಇತರ ಅಡ್ಡಗಟ್ಟೆಗಳು ಒಡೆದು, ಅಣೆಕಟ್ಟು ಇರಬಹುದು ಅಥವಾ ಅಡ್ಡಗಟ್ಟೆಗಳು ಒಡೆದು ಒಮ್ಮೆಲೆ ಬಿಡುಗಡೆಯಾಗುವ ಜಾಸ್ತಿ ನೀರು ಬಿಡುಗಡೆ ಆಗಿಬಿಟ್ರೆ ನೀರಿನಿಂದ ಪ್ರವಾಹಗಳು ಉಂಟಾಗ್ತವೆ. ನೀರು ಜಾಸ್ತಿಯಾಗಿ ಪ್ರವಾಹಗಳು ಜಾಸ್ತಿ ಆಗ್ತವೆ. ಫೋರ್ತ್ ಪಾಯಿಂಟ್, ನದಿಗಳು ಪಾತ್ರವನ್ನು ಬದಲಾಯಿಸುವುದರಿಂದ ಪ್ರವಾಹಗಳು ಉಂಟಾಗ್ತವೆ. ನದಿಗಳು ತಮ್ಮೆಷ್ಟು ತಾವೇ ಹರಿತಿರ್ತವೆ. ಬದಲಾಗಿ ತಾವು ಹರಿಯುವಂಥ ದಿಕ್ಕನ್ನು ಬದಲಾಯಿಸಿದರೆ ಪ್ರವಾಹಗಳು ಉಂಟಾಗ್ತವೆ. ಫಿಫ್ತ್ ಪಾಯಿಂಟ್, ಚಂಡಮಾರುತಗಳಿಂದ ಅಪಾರ ಮಳೆ ಬೀಳುವುದು ಸಹ ಪ್ರವಾಹಗಳಿಗೆ ಕಾರಣವಾಗುವುದು. ಚಂಡಮಾರುತಗಳಿಂದ ಜಾಸ್ತಿ ಮಳೆ ಬಿದ್ದರೆ ಅಲ್ಲೂ ಸಹ ಪ್ರವಾಹಗಳಿಗೆ ಕಾರಣ ಆಗ್ತದೆ. ಸಿಕ್ಸ್ತ್ ಪಾಯಿಂಟ್, ಸಮುದ್ರಗಳ ಮಧ್ಯದಲ್ಲಿ ಭೂಕಂಪನಗಳು ಸಂಭವಿಸುವುದರಿಂದ ಪ್ರವಾಹಗಳು ಉಂಟಾಗ್ತವೆ. ಸಮುದ್ರಗಳು, ಅರಬ್ಬಿ ಸಮುದ್ರ ಇದೆ, ಬಂಗಾಳ ಕೊಲ್ಲಿ ಇದೆ. ಈ ಸಮುದ್ರಗಳ ಮಧ್ಯದಲ್ಲಿ ಭೂಕಂಪನಗಳು ಅಂದರೆ ಸುನಾಮಿ ಏನಾದರೂ ಉಂಟಾದರೆ ಅಲ್ಲಿ ಪ್ರವಾಹಗಳು ಉಂಟಾಗ್ತವೆ. ಮೇಲಿನ ನೈಸರ್ಗಿಕ ಕಾರಣಗಳಷ್ಟೇ ಅಲ್ಲದೆ ಮಾನವಿಕ ಕಾರಣಗಳಾದಂದರೆ ಮನುಷ್ಯ ಮಾಡುವಂಥ ಕಾರಣಗಳಿವು. ಅರಣ್ಯ ನಾಶ ಮಾಡೋದ್ರಿಂದ, ಸರಿಯಾದ ರೀತಿಯಲ್ಲಿ ಕಟ್ಟಿರದ ಸೇತುವೆಗಳು, ಬ್ರಿಡ್ಜ್ಗಳು ಸರಿಯಾಗಿ ಕಟ್ಟಿದ್ರೆ ಮತ್ತು ಒಡ್ಡುಗಳು, ನದಿ ಪಾತ್ರದ ಒತ್ತುವರಿ, ಜನರೇನಾದರೂ ಸಹ ನದಿ ಹರಿಯುವಂಥ ಪ್ರದೇಶಗಳಲ್ಲಿ ಜಮೀನುಗಳನ್ನು ಒತ್ತುವರಿ ಮಾಡಿಕೊಂಡು ತಮ್ಮ ವಶಕ್ಕೆ ಪಡ್ಕೊಂಡಿದ್ರೆ, ಹಾಗೆಯೇ ಅಕ್ರಮವಾಗಿ ಭೂ ಬಳಕೆಯಲ್ಲಾಗುತ್ತಿರುವ ಬದಲಾವಣೆ ಮುಂತಾದವುಗಳು ಸಹ ಪ್ರಮುಖವಾಗಿವೆ. ಭಾರತದಲ್ಲಿ ಪ್ರವಾಹಗಳಿಗೆ ಒಳಪಡುವ ಪ್ರದೇಶಗಳು ಈ ಕೆಳಕಂಡಂತಿವೆ. ಫಸ್ಟ್ ಒನ್, ಗಂಗಾ ನದಿಯ ಉಪನದಿಗಳಾದ ಯಮುನಾ, ಗಂಡಕ್, ಕೋಸಿ, ಘಾಗ್ರಾ ನದಿಗಳು ಉತ್ತರ ಪ್ರದೇಶ ಮತ್ತು ಬಿಹಾರಗಳಲ್ಲಿ ಪ್ರವಾಹವನ್ನು ಉಂಟು ಮಾಡುತ್ತವೆ. ಸೆಕೆಂಡ್ ಒನ್, ದಾಮೋದರ ಮತ್ತು ಸುವರ್ಣರೇಖಾ ನದಿಗಳು ಛತ್ತೀಸ್ಗಢ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಪ್ರವಾಹವನ್ನುಂಟು ಮಾಡುತ್ತವೆ. ಥರ್ಡ್ ಒನ್, ಬ್ರಹ್ಮಪುತ್ರ ಮತ್ತು ಇದರ ಉಪನದಿಗಳಾದ ದಿಹಾಂಗ್, ದಿಬಾಂಗ್, ಸುಬನ್ಸಿರಿ ಮತ್ತು ಲೋಹಿತ್ ಹಾಗೂ ಅಸ್ಸಾಂ ಕಣಿವೆಯ ಕೆಲವು ನದಿಗಳಿಂದ ಅಸ್ಸಾಂನಲ್ಲಿ ಪ್ರವಾಹ ಉಂಟಾಗುತ್ತವೆ. ಫೋರ್ತ್ ಒನ್, ಹಿಮಾಲಯ ಪರ್ವತಗಳಲ್ಲಿ ಮೇಘಸ್ಫೋಟದಿಂದ ಅಂದರೆ ಮೋಡಗಳ ಸ್ಫೋಟದಿಂದ ಜಮ್ಮು ಕಾಶ್ಮೀರ, ಹಿಮಾಚಲ ಪ್ರದೇಶ, ಸಿಕ್ಕಿಂಗಳಲ್ಲಿ ಆಗಿಂದಾಗೆ ಕ್ಷಿಪ್ರ ಪ್ರವಾಹಗಳು ಉಂಟಾಗುತ್ತವೆ. ಫಿಫ್ತ್ ಒನ್, ನರ್ಮದಾ, ತಪತಿ, ಸಬರಮತಿ ಮತ್ತು ಮಹಿ ನದಿಗಳು ವರ್ಷದ ಕೆಲವು ದಿನಗಳಲ್ಲಿ ಗುಜರಾತ್ ರಾಜ್ಯದಲ್ಲಿ ಪ್ರವಾಹ ಉಂಟು ಮಾಡುತ್ತವೆ. ಸಿಕ್ಸ್ತ್ ಒನ್, ಕರ್ನಾಟಕದಲ್ಲಿ ಕೃಷ್ಣಾ, ತುಂಗಭದ್ರಾ, ಘಟಪ್ರಭಾ, ಮಲಪ್ರಭಾ, ಭೀಮಾ, ಧೋಣಿ, ಬೆಣ್ಣೆಹಳ್ಳ ಮುಂತಾದ ನದಿಗಳು ಮಳೆಗಾಲದಲ್ಲಿ ರಭಸವಾಗಿ ಹರಿದು ಪ್ರವಾಹವನ್ನುಂಟು ಮಾಡುತ್ತವೆ. ಪ್ರವಾಹಗಳಿಂದ ಉಂಟಾಗುವ ಪರಿಣಾಮಗಳು. ಫಸ್ಟ್ ಪಾಯಿಂಟ್, ಪ್ರವಾಹಗಳು ಜನರ ಆಸ್ತಿಪಾಸ್ತಿ, ಮನೆ, ಭೂಮಿ ಮತ್ತು ಬೆಳೆಗಳನ್ನು ಹಾನಿಗೀಡು ಮಾಡ್ತವೆ. ಸೆಕೆಂಡ್ ಪಾಯಿಂಟ್, ದೂರ ಸಂಪರ್ಕ, ವಿದ್ಯುತ್ ಪೂರೈಕೆ, ಸಾರಿಗೆ ಸೌಲಭ್ಯ ಮುಂತಾದವುಗಳು ಅಸ್ತವ್ಯಸ್ತಗೊಳ್ಳುತ್ತವೆ. ಥರ್ಡ್ ಪಾಯಿಂಟ್, ಪ್ರವಾಹಗಳ ಪರಿಣಾಮದಿಂದ ಫಲವತ್ತಾದ ಮಣ್ಣಿನ ಮೇಲ್ಭಾಗವು ಕೊಚ್ಚಿ ಹೋಗುತ್ತದೆ ಹಾಗೂ ಅನೇಕ ಗಿಡ ಮರಗಳು ಹಾನಿಗೊಳಗಾಗುತ್ತವೆ. ಫೋರ್ತ್ ಪಾಯಿಂಟ್, ಪ್ರವಾಹಗಳಿಂದ ವಿಶಾಲವಾಗಿ ಹರಡಿದ ನೀರು ಅನೇಕ ರೋಗಗಳ ಉಲ್ಬಣಕ್ಕೆ ಕಾರಣವಾಗುತ್ತದೆ. ಪ್ರವಾಹ ನಿಯಂತ್ರಣ ಕ್ರಮಗಳು. ಫಸ್ಟ್ ಪಾಯಿಂಟ್, ಪ್ರವಾಹ ನಿಯಂತ್ರಣಕ್ಕೆ ನದಿಯ ಇಕ್ಕೆಲಗಳಲ್ಲಿ ಅಂದರೆ ಎರಡೂ ಬದಿಗಳಲ್ಲಿ ಅಡ್ಡಗಟ್ಟೆಗಳನ್ನು ನಿರ್ಮಿಸುವುದು. ಸೆಕೆಂಡ್ ಪಾಯಿಂಟ್, ನದಿಗಳಿಗೆ ಅಣೆಕಟ್ಟುಗಳನ್ನು ನಿರ್ಮಿಸಿ ಜಲಾಶಯಗಳಲ್ಲಿ ಅಂದರೆ ಡ್ಯಾಮ್ಗಳಲ್ಲಿ ನೀರನ್ನು ಸಂಗ್ರಹಿಸಿ ಇತರ ಕಡೆಗಳಿಗೆ ನೀರನ್ನು ಹರಿಸುವುದು. ಥರ್ಡ್ ಪಾಯಿಂಟ್, ಪ್ರವಾಹಗಳ ಮುನ್ಸೂಚನೆಯನ್ನು ನೀಡಲು ಮಾಹಿತಿ ಕೇಂದ್ರಗಳನ್ನು ಸ್ಥಾಪಿಸುವುದು. ಫೋರ್ತ್ ಪಾಯಿಂಟ್, ಜಲಾನಯನ ಪ್ರದೇಶಗಳಲ್ಲಿ ಅರಣ್ಯಗಳನ್ನು ಬೆಳೆಸುವುದು. ಇದರಿಂದ ಮಣ್ಣಿನ ಸವೆತವನ್ನು ನಿಯಂತ್ರಿಸಿ ನದಿ ಹಾಗೂ ಜಲಾಶಯಗಳಲ್ಲಿ ಹೂಳು ತುಂಬುವುದನ್ನು ತಪ್ಪಿಸಿ ಪ್ರವಾಹಗಳನ್ನು ತಡೆಗಟ್ಟಬಹುದು. ಇಷ್ಟು ಪ್ರವಾಹಗಳ ನಿಯಂತ್ರಣದ ಕ್ರಮಗಳಾಗಿವೆ ಡಿಯರ್ ಫ್ರೆಂಡ್ಸ್. ಥರ್ಡ್ ಒನ್, ಭೂಕುಸಿತ ಅಥವಾ ಭೂಪಾತ, ಲ್ಯಾಂಡ್ ಸ್ಲೈಡ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಇದ್ರ ಬಗ್ಗೆ ಕುರಿತು ಚರ್ಚಿಸೋಣ. ಪರ್ವತಗಳ ಅಥವಾ ಬೆಟ್ಟಗಳ ಮೇಲ್ಭಾಗದಿಂದ ಕಡಿದಾದ ಇಳಿಜಾರಿನ ಗುಂಟ ಕೆಳಕ್ಕೆ ಜಾರುವ ಭೂರಾಶಿಗೆ ಭೂಕುಸಿತವೆನ್ನುವರು. ಪರ್ವತಗಳಿಂದ ಕೆಳಕ್ಕೆ ಜಾರುವ ವಸ್ತುಗಳಲ್ಲಿ ಕಲ್ಲು, ಮಣ್ಣು ಹಾಗೂ ಭಗ್ನಾವಶೇಷಗಳು ಪ್ರಮುಖವಾಗಿವೆ. ಅತಿ ಹೆಚ್ಚು ಕಡಿದಾದ ಪರ್ವತ ಪ್ರದೇಶಗಳಲ್ಲಿ ಭೂಕುಸಿತವಾದರೆ ಅವು ಹೆಚ್ಚು
ವಿನಾಶಕಾರಿಯಾಗಿರುತ್ತವೆ. ಹಿಮಾಲಯ ಪ್ರದೇಶಗಳಲ್ಲಿ ಭೂಕುಸಿತದ ಜೊತೆಗೆ ಹಿಮಪಾತಗಳು ಉಂಟಾಗಿ ಜನಜೀವನಕ್ಕೆ ಹಾನಿಯನ್ನುಂಟು ಮಾಡುತ್ತವೆ. ಭೂಕುಸಿತ, ಭೂಮಿ ಕುಸಿದು ಹೋಗೋದು, ಇದಕ್ಕೆ ಕಾರಣಗಳೇನು ಅಂತ ತಿಳಿದುಕೊಳ್ಳೋಣ. ಭೂಕುಸಿತಕ್ಕೆ ಕಾರಣಗಳು. ಫಸ್ಟ್ ಪಾಯಿಂಟ್, ಪರ್ವತಗಳಲ್ಲಿ ಹರಿಯುವ ನೀರು ಮತ್ತು ಸಮುದ್ರ ತೀರಗಳಲ್ಲಿನ ಅಲೆಗಳು ಭೂಮಿಯನ್ನು ಕೊರೆದು ಇಳಿಜಾರನ್ನು ನಿರ್ಮಿಸಿ ಭೂಕುಸಿತ ಉಂಟಾಗಲು ಕಾರಣವಾಗುತ್ತದೆ. ಪರ್ವತ ಪ್ರದೇಶಗಳಲ್ಲಿ ಅಂದರೆ ಹಿಮಾಲಯ ಪರ್ವತ ಪ್ರದೇಶಗಳಲ್ಲಿ ನೀವು ಗಮನಿಸಿ ಹೋಗಿ, ಹರಿಯುವ ನೀರು ಮತ್ತು ಸಮುದ್ರದ ತೀರಗಳಿಗೆ ಹೋಗಿ, ಅರಬ್ಬಿ ಸಮುದ್ರದ ತೀರ ಪ್ರದೇಶಗಳು, ಬಂಗಾಳ ಕೊಲ್ಲಿಯ ತೀರ ಪ್ರದೇಶಗಳು ಹೋಗಿ ನೋಡಿ, ನೀವು ಗಮನಿಸಿ, ಅಲೆಗಳು ವೇವ್ಸ್ ಅಂತಾರಲ್ಲ, ಅದು ಭೂಮಿಯನ್ನು ಕೊರಿತಾ ಇರ್ತವೆ, ಇಳಿಜಾರನ್ನು ನಿರ್ಮಿಸಿ ಭೂಕುಸಿತ ಉಂಟಾಗಲು ಕಾರಣವಾಗ್ತದೆ. ಅಲ್ಲಿ ನೀರು ಹೋಗಿ ಅಪ್ಪಳಿಸಿ ಭೂಮಿ ಎಲ್ಲ ಸೌದು ಮಣ್ಣೆಲ್ಲ ಬಿದ್ದೋಗಿ ಭೂಕುಸಿತ ಉಂಟಾಗ್ತದೆ. ಸೆಕೆಂಡ್ ಪಾಯಿಂಟ್, ಕಡಿದಾದ ಪರ್ವತ ವಲಯಗಳಲ್ಲಿ ರಸ್ತೆ, ರೈಲು ಮಾರ್ಗ, ಕಾಲುವೆ ಮೊದಲಾದವುಗಳನ್ನು ನಿರ್ಮಿಸಿದಾಗ ಇಳಿಜಾರು ಮತ್ತಷ್ಟು ಕಡಿದಾಗಿ ಭೂಕುಸಿತಗಳು ಉಂಟಾಗ್ತವೆ. ಕಡಿದಾದ ಸ್ಲೋಪ್ ಆಗಿರುತ್ತೆ ನೋಡಿ, ಇಳಿಜಾರಾಗಿರ್ತದಲ್ಲ ಪರ್ವತ ಪ್ರದೇಶಗಳು, ಮೌಂಟೇನ್ ಝೋನ್ಸ್, ಅಲ್ಲಿ ಏನಾದರೂ ಸಹ ರಸ್ತೆ ಮಾಡಿದರೆ, ರೈಲು ಮಾರ್ಗಗಳಿಗೆ ಟ್ರ್ಯಾಕ್ ಹಾಕಿದರೆ, ಕಾಲುವೆ ತೋಡಿದರೆ, ಇವೆಲ್ಲವನ್ನೂ ಸಹ ನಿರ್ಮಾಣ ಮಾಡಿದಾಗ ಇಳಿಜಾರು ಏನಾಗುತ್ತೆ, ಮತ್ತಷ್ಟು ಕಡಿದಾಗುತ್ತೆ. ಡೌನ್ ಆಗ್ತಾ ಮಣ್ಣೆಲ್ಲ ಕುಸಿದು ಹೋಗಿ ಭೂಕುಸಿತಗಳು ಉಂಟಾಗ್ತವೆ. ಥರ್ಡ್ ಪಾಯಿಂಟ್, ಜೇಡಿ ಮಣ್ಣಿನ ಪದರದ ಮೇಲೆ ಸಡಿಲವಾದ ಮಣ್ಣಿನ ಪದರವಿದ್ದಲ್ಲಿ ಇಳಿಜಾರು ಕಡಿದಾಗಿದ್ದು ಭೂಕುಸಿತ ಉಂಟಾಗ್ತದೆ. ಜೇಡಿ ಮಣ್ಣು ನೀವೆಲ್ಲ ಗಮನಿಸಿದ್ರೆ ಅದರ ಲೇಯರ್ ನೋಡಿ ಬಹಳ ಸಡಿಲ ಇರ್ತದೆ. ಹಾಗೆಯೇ ಮಣ್ಣಿನ ಪದರ ಅಲ್ಲೇನಾದರೂ ಇದ್ದರೆ, ಇಳಿಜಾರು ಕಡಿದಾಗಿದ್ದರೆ ಅಲ್ಲೂ ಸಹ ಭೂಕುಸಿತ ಉಂಟಾಗ್ತದೆ. ಫೋರ್ತ್ ಪಾಯಿಂಟ್, ಗಣಿಗಾರಿಕೆ, ಮೈನಿಂಗ್ ಅಂತೀವಲ್ಲ, ಅದು ಆ ಪ್ರದೇಶದಲ್ಲಿ ಕುಸಿತಗಳು ಸಾಮಾನ್ಯ. ಏಕೆಂದರೆ ಮಣ್ಣನ್ನು ತೆಗೆದು ತೋಡಿ ಭೂಮಿ ಎಲ್ಲ ಹಾಳಾಗೋಗ್ತದೆ. ಮಣ್ಣೆಲ್ಲ ಸೌದು ಕೆಳಗೆ ಬಿದ್ದೋಗಿ ಭೂಕುಸಿತ ಉಂಟಾಗ್ತದೆ. ಆಳದಲ್ಲಿರುವ ಅದಿರಿನ ನಿಕ್ಷೇಪದವರೆಗೂ ಗಣಿಗಳನ್ನು ತೆಗೆದಿದ್ದು, ಇದರಿಂದ ಭೂಕುಸಿತಗಳು ಉಂಟಾಗ್ತವೆ. ಆಳಕ್ಕೆ ಹೋಗ್ತಾ ಭೂಮಿಯನ್ನು ಕೊರೆದು ಕಬ್ಬಿಣದ ಅದಿರಿರ್ಬೋದು, ಮ್ಯಾಂಗನೀಸ್ ಅದಿರಿರ್ಬೋದು, ಚಿನ್ನದ ಅದಿರಿರ್ಬೋದು, ಬಾಕ್ಸೈಟ್ ಅದಿರಿರ್ಬೋದು, ಇವನ್ನೆಲ್ಲ ಮೇಲೆ ತೆಗಿಯಕ್ಕೆ ಭೂಮಿಯನ್ನು ಕೊರೆದು ಆಳಕ್ಕೆ ಗಣಿಗಳನ್ನು ತೆಗೆದ್ರೆ ಇದರಿಂದ ಭೂಕುಸಿತ ಉಂಟಾಗ್ತಾ ಇದೆ. ಫಿಫ್ತ್ ಪಾಯಿಂಟ್, ಅರಣ್ಯಗಳನ್ನು ಕಡಿಯುವುದರಿಂದ, ಬಹಳ ಇಂಪಾರ್ಟೆಂಟ್ ಇದು, ಫಾರೆಸ್ಟ್ ನಾಶ ಮಾಡ್ತಾರಲ್ಲ, ಆದ್ದರಿಂದ ಹಾಗೂ ಕಡಿದಾದ ಇಳಿಜಾರನ್ನು ಆಳವಾಗಿ ಉಳುಮೆ ಮಾಡುವುದರಿಂದ ಭೂಕುಸಿತಗಳು ಉಂಟಾಗ್ತವೆ. ಸ್ಲೋಪ್ ಇರುತ್ತಲ್ಲ, ಕಡಿದಾಗಿರುತ್ತಲ್ಲ, ಅದ್ರ ಇಳಿಜಾರಿಗೆ ಆಳವಾಗಿ ವ್ಯವಸಾಯ ಮಾಡುವುದರಿಂದ ಮಣ್ಣೆಲ್ಲ ಕೊಚ್ಚೋಗಿ ಭೂಕುಸಿತಗಳು ಉಂಟಾಗ್ತವೆ. ಭೂಕುಸಿತದ ಪರಿಣಾಮಗಳು. ಫಸ್ಟ್ ಪಾಯಿಂಟ್, ಭೂಕುಸಿತದಿಂದಾಗಿ ಅನೇಕ ಚಿಕ್ಕ ನದಿಗಳು ಹರಿಯುವುದಕ್ಕೆ ಅಡ್ಡಿ ಉಂಟಾಗುತ್ತದೆ. ಸೆಕೆಂಡ್ ಪಾಯಿಂಟ್, ಸಾರಿಗೆ ಸಂಚಾರಕ್ಕೆ ಅಡ್ಡಿ ಉಂಟಾಗುತ್ತದೆ. ಥರ್ಡ್ ಪಾಯಿಂಟ್, ಹಳ್ಳಗಳು ಮತ್ತು ಅನೇಕ ಸಸ್ಯವರ್ಗಗಳು ಭೂಗತವಾಗುತ್ತವೆ. ಫೋರ್ತ್ ಪಾಯಿಂಟ್, ಭೂಕುಸಿತಗಳು ಅಪಾರ ಜೀವಹಾನಿ ಮತ್ತು ಆಸ್ತಿ ಹಾನಿಯನ್ನುಂಟು ಮಾಡುತ್ತವೆ. ಫೋರ್ತ್ ಪಾಯಿಂಟ್, ಕಡಲ ಕೊರೆತ, ಇಂಗ್ಲಿಷ್ನಲ್ಲಿ ಕೋಸ್ಟಲ್ ಇರೋಷನ್ ಅಂತ ಕರೀತಾರೆ. ಸಮುದ್ರದ ಅಲೆಗಳು ನಿರಂತರವಾಗಿ ತೀರ ಪ್ರದೇಶಗಳಿಗೆ ಅಪ್ಪಳಿಸುತ್ತವೆ. ನೀವೆಲ್ಲ ಗಮನಿಸಿದ್ದೀರಾ, ಸಮುದ್ರದ ತೀರವಾದಾಗ ಇವುಗಳಿಂದ ತೀರ ಪ್ರದೇಶವು ಸವೆತಕ್ಕೀಡಾಗುವುದು. ಅಂದರೆ ತೀರ ಪ್ರದೇಶ, ಕೋಸ್ಟಲ್ ಏರಿಯಾ ಅಂತೀವಲ್ಲ, ಅದು ಸವೆದು ಹೋಗ್ತದೆ. ಹೀಗೆ ಅಲೆಗಳಿಂದ ತೀರ ವಲಯವು ಸವಿಸಲ್ಪಡುವುದನ್ನು ತೀರ ಪ್ರದೇಶದ ಕೊರೆತ ಅಥವಾ ಸಾಮಾನ್ಯವಾಗಿ ಕಡಲ ಕೊರೆತ ಎಂದು ಕರೆಯುವರು. ಭಾರತದಲ್ಲಿ ಕಡಲ ಕೊರೆತವು ಅಲೆಗಳ ಅಬ್ಬರ ಹೆಚ್ಚಾಗಿರುವ ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿ ಹಾಗೂ ಚಂಡಮಾರುತಗಳ ಅವಧಿಯಲ್ಲಿ ಸಂಭವಿಸುತ್ತದೆ. ನೈಋತ್ಯ ಮಾನ್ಸೂನ್ ಮಾರುತಗಳ ಆರಂಭದಲ್ಲಿ ಅರಬ್ಬಿ ಸಮುದ್ರದಲ್ಲಿ ಅತಿ ಹೆಚ್ಚು ಎತ್ತರದ ಅಲೆಗಳು ತೀರ ಪ್ರದೇಶಕ್ಕೆ ಅಪ್ಪಳಿಸಿ ಭೂಪ್ರದೇಶವನ್ನು ಕಬಳಿಸುತ್ತವೆ, ಕಬ್ಜಾ ಮಾಡಾಕ್ತವೆ ಭೂಪ್ರದೇಶವನ್ನೆಲ್ಲ. ಇದರಿಂದ ಪಶ್ಚಿಮ ಕರಾವಳಿ ತೀರದ ರಾಜ್ಯಗಳಾದ ಕೇರಳ, ಕರ್ನಾಟಕ, ಗೋವಾ ರಾಜ್ಯಗಳ ಕಡಲ ಕೊರೆತ ಹೆಚ್ಚು. ಇದಲ್ಲದೆ ತಮಿಳುನಾಡಿನ ಕನ್ಯಾಕುಮಾರಿ, ಮಹಾರಾಷ್ಟ್ರ ಮತ್ತು ಗುಜರಾತ್ಗಳಲ್ಲಿ ಕಡಲ ಕೊರೆತ ಕಂಡುಬರುತ್ತದೆ. ಆದರೆ ಪೂರ್ವ ಕರಾವಳಿಯಲ್ಲಿ ಕಡಲ ಕೊರೆತದ ಪ್ರಮಾಣ ಬಹಳ ಕಡಿಮೆ. ಕಡಲ ಕೊರೆತದ ಪರಿಣಾಮಗಳು. ಫಸ್ಟ್ ಒನ್, ಅಲೆಗಳು ತೀರವನ್ನು ಸವೆಸುವುದರಿಂದ ಅಪಾರ ಭೂಪ್ರದೇಶ ಸಮುದ್ರದ ಪಾಲಾಗುವುದು. ಎರಡನೆಯದು, ಮನೆ, ರಸ್ತೆ ಮೊದಲಾದವು ಮುಳುಗಿ ಅಪಾರ ನಷ್ಟ ಉಂಟಾಗುವುದು. ಕಡಲ ಕೊರೆತದ ನಿರ್ವಹಣೆ. ಫಸ್ಟ್ ಪಾಯಿಂಟ್, ತೀರ ಪ್ರದೇಶದಲ್ಲಿ ಮರಳು ತೆಗೆಯುವುದನ್ನು ನಿಯಂತ್ರಿಸುವುದು. ತೀರ ಪ್ರದೇಶದಲ್ಲಿ ಮರಳನ್ನು ತೆಗಿಬಾರ್ದು, ಅದನ್ನು ಬಹಳ ಕಂಟ್ರೋಲ್ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ತೀರ ಪ್ರದೇಶದುದ್ದಕ್ಕೂ ಅಲೆಗಳು ಪ್ರಬಲವಾಗಿರುವ ಕಡೆ ತಡೆಗೋಡೆಯನ್ನು ಅಂದರೆ ಅಡ್ಡಗೋಡೆಯನ್ನು ನಿರ್ಮಿಸುವುದು. ಇದರಿಂದ ಕಡಲ ಕೊರೆತವನ್ನು ಕಮ್ಮಿ ಮಾಡ್ಬೋದು. ಥರ್ಡ್ ಪಾಯಿಂಟ್, ತೀರದುದ್ದಕ್ಕೂ ದಪ್ಪ ಬಂಡೆಗಳ ರಾಶಿ ಹಾಕಿ ಅಲೆಗಳ ಪ್ರಭಾವವನ್ನು ನಿಯಂತ್ರಿಸುವುದು. ಯಾಕೆಂದರೆ ಅಲ್ಲಿ ದಪ್ಪ ಬಂಡೆಗಳನ್ನು ಹಾಕಿದಾಗ ಅಲೆಗಳ ರಾಶಿಗಳೆಲ್ಲ ಬಂಡೆಗಳಿಗೆ ಅಪ್ಪಳಿಸ್ತದೆ, ಮಣ್ಣು ಕೊಚ್ಚಿ ಹೋಗಲ್ಲ. ಫೋರ್ತ್ ಪಾಯಿಂಟ್, ತೀರದುದ್ದಕ್ಕೂ ಮ್ಯಾಂಗ್ರೋವ್ ಅರಣ್ಯಗಳನ್ನು ಬೆಳೆಸುವುದು ಅತ್ಯಂತ ಪರಿಣಾಮಕಾರಿ. ಒಂದು, ಭೂಕಂಪನಗಳು, ಅರ್ಥ್ಕ್ವೇಕ್ಸ್. ಹಾಗಾದರೆ ಭೂಕಂಪನಗಳು ಅಂದರೆ ಏನು, ಭೂಕಂಪ ಹೇಗಾಗ್ತದೆ ಅನ್ನೋದನ್ನ ತಿಳಿದುಕೊಳ್ಳೋಣ. ಭೂಮಿಯ ಮೇಲೆ ಸಂಭವಿಸುವ ನೈಸರ್ಗಿಕ ವಿಕೋಪಗಳಲ್ಲಿ ಭೂಕಂಪಗಳು ಪ್ರಮುಖವಾಗಿವೆ. ಹಾಗಾದರೆ ಭೂಕಂಪ ಅಂದರೆ ಏನು? ಭೂಮಿಯ ಅಂದರೆ ಪೃಥ್ವಿಯ ಒಳಗಿನ ಆಂತರಿಕ ಶಕ್ತಿಯಿಂದ ಅನಿರೀಕ್ಷಿತವಾಗಿ ಭೂಮಿಯ ಮೇಲ್ಪದರವು ಕಂಪಿಸುವುದನ್ನು ಭೂಕಂಪ ಎಂದು ಕರೆಯುವರು. ಅಂದರೆ ಭೂಮಿಯ ಒಳಗೆ ಆಂತರಿಕ ಶಕ್ತಿ ಇರ್ತದೆ, ಅದನ್ನು ನಾವು ನಿರೀಕ್ಷಣೆನೇ ಮಾಡಲ್ಲ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಭೂಮಿಯ ಮೇಲ್ಪದರದೆಲ್ಲ ಅದು ಸೇಕ್ ಆಗುತ್ತೆ, ಕಂಪಿಸುತ್ತದೆ.
ಅದನ್ನು ಭೂಕಂಪ ಅಥವಾ ಅರ್ಥಕ್ವೇಕ್ ಅಂತ ಕರೀತಾರೆ. ಇದರಿಂದ ಭೂ ಮೇಲ್ಮೈ ಕಂಪಿಸುವುದು. ಇದರಿಂದ ಭೂಮಿಯ ಮೇಲ್ಭಾಗ ಕಂಪಿಸುತ್ತದೆ, ಸೇಕ್ ಆಗ್ತದೆ, ಅಳ್ಳಾಡುತ್ತದೆ, ನಡುಗುವುದು, ಸೇಕ್ ಆಗುವುದು ಉಂಟಾಗ್ತದೆ. ಭೂಕಂಪಕ್ಕೆ ಕಾರಣಗಳು. ಫಸ್ಟ್ ಪಾಯಿಂಟ್, ಭೂಮಿ ಅಂತರಾಳದಲ್ಲಿರುವ ಶಿಲಾಫಲಕಗಳ ರಚನೆ. ಒಳಭಾಗದಲ್ಲಿ ಶಿಲಾಫಲಕಗಳು ಅಂದರೆ ಬಂಡೆಗಳ ಫಲಕಗಳು ಚಲಿಸ್ತವೆ. ಸೆಕೆಂಡ್ ಪಾಯಿಂಟ್, ಶಿಲಾಗೋಳದ ಮೇಲ್ಮೈಯಲ್ಲಿರುವ ದ್ರವರೂಪದ ಮ್ಯಾಗ್ಮಾ ಒಂದೆಡೆಯಿಂದ ಇನ್ನೊಂದೆಡೆಗೆ ಸರಿಯುವುದರಿಂದ. ಶಿಲಾಗೋಳದ ಮೇಲ್ಮೈಯಲ್ಲಿ ದ್ರವರೂಪದ ಮ್ಯಾಗ್ಮಾ ಅಂತ ಇರ್ತದೆ, ಅದು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸರಿಯುವುದರಿಂದ ಭೂಕಂಪನಗಳು ಉಂಟಾಗ್ತವೆ. ಥರ್ಡ್ ಪಾಯಿಂಟ್, ನಗರೀಕರಣದಿಂದ. ಹೆಚ್ಚೆಚ್ಚು ನಗರಗಳು ಬೆಳೆದ ಹಾಗೆ ಭೂಮಿಯ ಒಡಲಲ್ಲಿ ಒತ್ತಡ ಹೆಚ್ಚಾಗಿ ಭೂಕಂಪ ಸಂಭವಿಸುತ್ತದೆ. ನೀವು ಬೆಂಗಳೂರನ್ನ ಗಮನಿಸಿ, ಇದು ಮೊದಲು ಹೇಗಿತ್ತು, ಈಗ ಹೇಗಾಗ್ತದೆ. ಯಥೇಚ್ಛವಾಗಿ ಅಪಾರ್ಟ್ಮೆಂಟ್ಸ್ಗಳನ್ನು ಕಟ್ತಾ ಇದ್ದಾರೆ, ಗಮನಿಸಿ. ಇದರಿಂದ ಏನಾಗ್ಬೋದು, ಭೂಮಿಯ ಒತ್ತಡ ಜಾಸ್ತಿ ಆಗ್ತದೆ. ಹಾಗೂ ಕಾರ್ಖಾನೆಗಳನ್ನು ಕಟ್ತಾ ಇದ್ದಾರೆ, ಭೂಮಿಯ ಒತ್ತಡ ಜಾಸ್ತಿಯಾಗಿ ಭೂಕಂಪ ಮುಂದೊಂದು ದಿವಸ ಬೆಂಗಳೂರಲ್ಲೂ ಸಹ ಆಗ್ಬೋದು, ಗಮನಿಸಿ ಅದನ್ನು. ನಾಲ್ಕನೇದು, ಫೋರ್ತ್ ಪಾಯಿಂಟ್, ಅರಣ್ಯ ನಾಶ. ಕಾಡುಗಳನ್ನು ಕಡಿದು ನಾಶ ಮಾಡುವುದರಿಂದ, ಅಣೆಕಟ್ಟುಗಳನ್ನು ನಿರ್ಮಾಣ ಮಾಡುವುದರಿಂದ, ಗಣಿಗಾರಿಕೆಯಿಂದ, ಮೈನಿಂಗ್ನಿಂದ ಭೂಕಂಪ ಸಂಭವಿಸುತ್ತದೆ. ಭಾರತದಲ್ಲಿ ಇವುಗಳ ಹಂಚಿಕೆ ಅಂತ ತಿಳ್ಕೊಳ್ಳೋಣ. ಉತ್ತರದ ಹಿಮಾಲಯ ಪರ್ವತ, ಪೂರ್ವ ಅಸ್ಸಾಂ, ಪಶ್ಚಿಮದಲ್ಲಿ ಗುಜರಾತ್ ವಲಯಗಳಲ್ಲಿ ಬಹುತೇಕ ಭೂಕಂಪಗಳು ಸಂಭವಿಸಿವೆ. ದಕ್ಷಿಣ ಭಾರತದಲ್ಲಿ ಮಹಾರಾಷ್ಟ್ರದ ಕೊಯ್ನಾ ಮತ್ತು ಲಾತೂರ್ ಮೊದಲಾದ ಕಡೆಗಳಲ್ಲಿ ಭೂಕಂಪಗಳು ಸಂಭವಿಸಿವೆ. ಮಹಾರಾಷ್ಟ್ರದ ಲಾತೂರ್ನಲ್ಲಿ ಭೂಕಂಪ ಆಗಿ ಯಥೇಚ್ಛವಾಗಿ ಜನ ಸಾವಿಗೀಡಾಗಿರೋದು ನಾವು ಕಾಣಬಹುದಾಗಿದೆ. ಭೂಕಂಪದ ಪರಿಣಾಮಗಳು. ಫಸ್ಟ್ ಪಾಯಿಂಟ್, ಜನರ ಸಾವು ನೋವು ಮತ್ತು ಆಸ್ತಿಪಾಸ್ತಿಗಳಿಗೆ ಹಾನಿ. ಸೆಕೆಂಡ್ ಪಾಯಿಂಟ್, ಸಾರಿಗೆ ಸಂಪರ್ಕ ಕಡಿತ. ಥರ್ಡ್ ಪಾಯಿಂಟ್, ರೋಗಗಳ ಹರಡುವಿಕೆ. ಫೋರ್ತ್ ಪಾಯಿಂಟ್, ಸಾಗರದ ಅಲೆಗಳು ದಡಗಳಿಗೆ ಅಪ್ಪಳಿಸುವಿಕೆ. ಫಿಫ್ತ್ ಪಾಯಿಂಟ್, ಸುನಾಮಿ. ಸಿಕ್ಸ್ ಪಾಯಿಂಟ್, ನದಿಯ ದಿಕ್ಕು ಬದಲಾಗುವಿಕೆ ಇತ್ಯಾದಿ. ಭಾರತದ ಮ್ಯಾಪನ್ನು ಗಮನಿಸಿ ಪ್ರಿಯ ವಿದ್ಯಾರ್ಥಿ ಮಿತ್ರರೇ. ಭಾರತದ ಭೂಕಂಪನ ಪ್ರದೇಶಗಳನ್ನು ಗಮನಿಸಿ, ಎಲ್ಲೆಲ್ಲಿದ್ದಾವೆ ಅನ್ನೋದನ್ನ. ಭೂಕಂಪನ ಕೇಂದ್ರಗಳು, ಈ ಚಿಹ್ನೆ ಇದೆಯಲ್ಲ ಸರ್ಕಲ್, ಈ ಚಿಹ್ನೆಯ ಭಾರತದ ಭೂಪಟದಲ್ಲಿ ತೋರಿಸ್ತದೆ, ಗಮನಿಸಿ. ಭಾರತದ ಪೂರ್ವ ಭಾಗವಾದ ಮಹಾರಾಷ್ಟ್ರ ರಾಜ್ಯದ ಕೊಯ್ನಾ, ಲಾತೂರು. ಹಾಗೆ ಇಲ್ಲಿ ಬನ್ನಿ ಗುಜರಾತ್ ಸ್ಟೇಟ್ಗೆ, ನೋಡಿ ಈ ಭಾಗವೆಲ್ಲ ಭೂಕಂಪನದ ವಲಯ ಆಗಿದೆ, ಭೂಕಂಪಗಳ ಝೋನ್ ಆಗಿದೆ. ಹಾಗೆ ಇಲ್ಲಿ ಬನ್ನಿ ಅಸ್ಸಾಂ, ಭಾರತದ ಈಶಾನ್ಯ ಭಾಗಕ್ಕೆ ಬನ್ನಿ, ನೋಡಿ ಇಲ್ಲಿ ಈ ಭಾಗವೆಲ್ಲ ಭೂಕಂಪದ ಆಗುವಂಥ ಸ್ಥಳಗಳಾಗಿದ್ದಾವೆ. ಶಿಲ್ಲಾಂಗ್ ಇದೆ, ಲಾಲ್ಪುರ್ ಇದೆ, ಧುಬ್ರಿ ಇದೆ, ನೋಡಿ ಗಮನಿಸಿ. ಇಷ್ಟು ಭಾರತದ ಭೂಕಂಪ ಕೇಂದ್ರದ ಸ್ಥಳಗಳಾಗಿವೆ. ಪ್ರಿಯ ಮಿತ್ರರೇ, ಭೂಕಂಪದ ಮುನ್ನೆಚ್ಚರಿಕೆ ಕ್ರಮಗಳು. ಫಸ್ಟ್ ಪಾಯಿಂಟ್, ಭೂಕಂಪನ ಸಂಭವನೀಯ ವಲಯಗಳಲ್ಲಿ ಬಹು ಅಂತಸ್ತಿನ ಕಟ್ಟಡಗಳನ್ನು ನಿಷೇಧಿಸುವುದು. ಅಂದರೆ ಫ್ಲೋರ್ಸ್ ಕಟ್ತಾರೆ ನೋಡಿ ಬಿಲ್ಡಿಂಗ್ಗಳಲ್ಲಿ, ಅದನ್ನು ನಾವು ನಿಷೇಧ ಮಾಡಬೇಕು. ಸೆಕೆಂಡ್ ಪಾಯಿಂಟ್, ಈ ವಲಯಗಳಲ್ಲಿ ಕಟ್ಟಡಗಳನ್ನು ಬಹಳ ಹಗುರವಾಗಿರಬೇಕು. ಈ ವಲಯಗಳಲ್ಲಿ ಅಂದರೆ ಭೂಕಂಪನ ಝೋನಲ್ಲಿ, ಅರ್ಥಕ್ವೇಕ್ ಝೋನ್ಗಳಲ್ಲಿ ಹಗುರವಾದ ವಸ್ತುಗಳಿಂದ ಕಟ್ಟಡಗಳು, ಮನೆ ಮಠಗಳನ್ನು ನಿರ್ಮಾಣ ಮಾಡಬೇಕು. ನೀವು ಜಪಾನ್ಗೆ ಹೋಗಿ ನೋಡಿ, ಅಲ್ಲಿ ಬಹಳ ಹಗುರವಾದ ವಸ್ತುಗಳಿಂದ ಕಟ್ಟಡಗಳು, ಮನೆಗಳನ್ನು ಕಟ್ಟಿರ್ತಾರೆ. ಜಪಾನ್ ದೇಶದಲ್ಲಿ ಹಾಗಾಗಿ ಭೂಕಂಪಗಳು ಆಗ್ತಲೇ ಇರ್ತವೆ. ಥರ್ಡ್ ಪಾಯಿಂಟ್, ಕಟ್ಟಡಗಳು ಸ್ಥಿತಿಸ್ಥಾಪಕತ್ವ ಗುಣವನ್ನು ಹೊಂದುವಂತೆ ನಿರ್ಮಿಸುವುದು. ಫೋರ್ತ್ ಪಾಯಿಂಟ್, ಭೂಕಂಪ ಸಂಭವಿಸಿದಾಗ ಹೇಗೆ ಪ್ರತಿಕ್ರಿಯಿಸಬೇಕು ಎಂಬ ಬಗ್ಗೆ ಜನರಿಗೆ ತಿಳುವಳಿಕೆ ನೀಡುವುದು. ಜನರಿಗೆ ಭೂಕಂಪ ಆದಾಗ ಹೇಗೆ ನಡ್ಕೋಬೇಕು ಅನ್ನೋದನ್ನ, ರಿಯಾಕ್ಟ್ ಮಾಡಬೇಕು ಅನ್ನೋದನ್ನ ಅವೇರ್ನೆಸ್ ಮೂಡಿಸಬೇಕು. ಫಿಫ್ತ್ ಪಾಯಿಂಟ್, ಭೂಕಂಪ ಸಂಭವಿಸಬಹುದಾದ ಪ್ರದೇಶಗಳಿಗೆ ಶೀಘ್ರ ವೈದ್ಯಕೀಯ ಸೇವೆ ಸಿಗುವಂತೆ ವ್ಯವಸ್ಥೆಗಳನ್ನು ಮಾಡಿಕೊಡುವುದು. ಮೆಡಿಕಲ್ ಟ್ರೀಟ್ಮೆಂಟ್ಗಳನ್ನ ಆ ಪ್ರದೇಶಗಳಿಗೆ ಒದಗಿಸಬೇಕು. ನೈಸರ್ಗಿಕ ವಿಕೋಪಗಳು ಸಂಭವಿಸಿದಾಗ ಕೈಗೊಳ್ಳಬೇಕಾದ ಪರಿಹಾರೋಪಾಯಗಳು, ರೆಮಿಡಿಯಸ್ನ ತಿಳ್ಕೊಳ್ಳೋಣ. ಸಿದ್ಧಪಡಿಸಿದ ಆಹಾರ, ಆಲ್ರೆಡಿ ರೆಡಿ ಮಾಡ್ಕೊಂಡಿರ್ಬೇಕು ಫುಡ್ಡನ್ನು. ಆಹಾರದ ಹಂಚಿಕೆ, ಸರಿಯಾದ ಪ್ರಮಾಣದಲ್ಲಿ ಆ ಪ್ರದೇಶಗಳಿಗೆ ಆಹಾರವನ್ನು ಜನರಿಗೆ ಹಂಚಬೇಕು. ಶುದ್ಧ ಕುಡಿಯುವ ನೀರಿನ ಪೂರೈಕೆಯನ್ನು ಜನರಿಗೆ ಮಾಡಬೇಕು. ಔಷಧಿ ಹಂಚಿಕೆ ಮಾಡ್ಕೋಬೇಕು. ತಾತ್ಕಾಲಿಕ ವಸತಿ ವ್ಯವಸ್ಥೆ, ಅವರೆಲ್ಲ ಉಳಿದುಕೊಳ್ಳೋಕ್ಕೆ ಟೆಂಪ್ರರಿ ಮನೆಗಳನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಅಗತ್ಯ ಮೂಲಭೂತ ಸೌಕರ್ಯಗಳನ್ನು ತುರ್ತಾಗಿ ಎಮರ್ಜೆನ್ಸಿಯಾಗಿ ಒದಗಿಸಬೇಕು. ಮತ್ತು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪಡೆಯ ನೆರವನ್ನು ಪಡೆಯುವುದು ಮುಂತಾದ ಕ್ರಮಗಳನ್ನು ಕೈಗೊಳ್ಳುವುದು. ಡಿಯರ್ ಸ್ಟೂಡೆಂಟ್ಸ್, ಇದುವರೆಗೂ ಅಧ್ಯಾಯ 29 ನೈಸರ್ಗಿಕ ವಿಕೋಪಗಳು ಈ ಪಾಠವನ್ನು ಈ ವಿಡಿಯೋದಲ್ಲಿ ವಿವರಿಸಿದ್ದೇನೆ. ಈ ವಿಡಿಯೋವನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಎಲ್ಲರಿಗೂ ಸಹ ಧನ್ಯವಾದಗಳು.